ಸ್ನೇಹಿತರೆ, ನಾನು ನಿಮ್ಮ ಒನಕನಹಳ್ಳಿ ಹುಡುಗ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದಬ್ಬಗುಳಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡಿ ಮತ್ತು ವೆದರ್ ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ. ಆಯ್ತು ಸರಿ ಅಂತ ನಾವು ನಮ್ಮೂರನ್ನ ಬಿಟ್ಟು 2 ಕಾರಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಹೋದ್ವಿ. ತಮಿಳ್ನಾಡು ಚೆಕ್ ಪೋಸ್ಟ್ ದಾಟ್ಬಿಟ್ಟು ಗುಮ್ಲಾಪುರಕ್ಕೆ ಹೋದ್ವಿ. ದಬ್ಬಗುಳಿ ಬಸವೇಶ್ವರ ದೇವಸ್ಥಾನ ಅಂತ ಹೇಳುವಷ್ಟೊಂದು ನಮ್ಗೆ ಏನೋ ಬರೋದು ಅಲ್ಲಿರೋ ಕೊಲ. ಮೊದಲು ಅಲ್ಲಿ ಫುಲ್ ಫೋರ್ಸ್ ಆಗಿ ನೀರು ಹರಿತೈತಂತೆ. ಅದರಲ್ಲಿ ಒಂದು 2-3 ಜನ ಸತ್ತೋಗಿದ್ರಂತೆ. ಆದ್ರೆ ಇವಾಗ ನೀರು ಕಮ್ಮಿ ಆಗ್ಬಿಟ್ಟಿದೆ. ಬೇಸಿಗೆಯಲ್ಲಿ ನೀರು ಕಮ್ಮಿ ಇರುತ್ತೆ. ಜಾತ್ರೆಗೆ ಬರೋದು ದಬ್ಬಗುಳಿ ಬಸವೇಶ್ವರ ದೇವಸ್ಥಾನದಿಂದಾನೆ ಅರ್ಚಕರು. ಮೂರಿಂದ ಪ್ರತಿ ವರ್ಷ ಟ್ಯಾಕ್ಟ್ರಿಯಲ್ಲಿ ಜನಗಳು ಹೋಗ್ತಾರೆ ದಬ್ಬಗುಳಿ ಬಸವೇಶ್ವರ ದೇವಸ್ಥಾನಕ್ಕೆ. ಗೇಲೋ ಅಷ್ಟರಲ್ಲಿ ದಬ್ಬಗುಳಿ ಬಸವೇಶ್ವರ ದೇವಸ್ಥಾನದ ಬೋರ್ಡ್ ಬಂದ್ಬಿಡ್ತು. ಹಂಗೆ ಫಾರೆಸ್ಟ್ ದಾಟ್ಕೊಂಡು ಹೋದ್ರೆ ಚೆಕ್ ಪೋಸ್ಟ್ ಬರುತ್ತೆ. ಅದನ್ನ ದಾಟ್ಕೊಂಡು ಹೋದ್ರೆ ದಬ್ಬಗುಳಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಆಯ್ತು ಸರಿ ಅಂತ ನಾವು ಕಾರ್ ಎತ್ಕೊಂಡು ಹೋದ್ವಿ. ಹೋಗೋ ದಾರಿಯಲ್ಲಿ ಒಂದು ದೇವಸ್ಥಾನ ಕಾಣಿಸ್ತು. ಆಯ್ತು ಸರಿ ಅಂತ ನಾವು ಕಾರ್ ಇಳ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಬೇಡ್ಕೊಂಡು ತಿರ್ಗಾ ಕಾರ್ ಎತ್ಕೊಂಡು ಹೋದ್ವಿ. ಆಮೇಲೆ ರಸ್ತೆಯಲ್ಲಿ ಇನ್ನೊಂದು ದೇವಸ್ಥಾನ ಕಾಣಿಸ್ತು. ಆ ದೇವಸ್ಥಾನದಲ್ಲಿ ಏನೈತೆ ಅಂತ ನೋಡ್ಕೊಂಬರೋಣ ಅಂತ ಹೋದೆ. ಆ ದೇವಸ್ಥಾನ ಜಾತ್ರೆಗೆ ಮಾತ್ರ ತೆಗ್ದಿದ್ದು, ಇನ್ನು ಮುಚ್ಚಿಬಿಟ್ಟಿದ್ರು. ತಿರ್ಗಾ ನೋಡ್ಬೋದು ನೀವೇ. ಒಬ್ರು ಮನುಷ್ಯರು ಕೂಡ ಇರ್ಲಿಲ್ಲ ರೀ ದೇವಸ್ಥಾನದಲ್ಲಿ, ನೋಡ್ಬೋದು ನೀವೇ. ಆಯ್ತು ಸರಿಯಪ್ಪ ಅಂತ ಕಾರ್ ಎತ್ಕೊಂಡು ಹೋದ್ವಿ. ಹೋಗ್ಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ರೋಡಲ್ಲಿ ಮನೆಗಳೆಲ್ಲ ಹಳೆವು ಮತ್ತು ಕಾಂಪೌಂಡ್ ನೋಡ್ಬೋದು, ಕೋಲುಗಳೆಲ್ಲ ಕಟ್ಟವ್ರೆ. ಈ ಕಡೆ ಹಳೆ ಮನೆಗಳು ತುಂಬಾ ಇದೆ, ಆದ್ರೆ ನಮ್ ಕಡೆ ಎಲ್ಲ ಹೊಸ ಮನೆಗಳೇ. ಒಂದು ಹಳೆ ಮನೆಗಳು ಕಾಣಿಸಲ್ಲ ನಮ್ಗೆ ನಮ್ಮೂರಲ್ಲಿ. ಏನಂದ್ರು ಓಲ್ಡ್ ಈಸ್ ಗೋಲ್ಡ್ ರೀ. ಹೆಂಚಿನ ಮನೆಯಲ್ಲಿ ಇರೋ ಅಷ್ಟು ನೆಮ್ಮದಿ ಮೋಲ್ಡ್ ಮನೆಯಲ್ಲಿ ಸಿಗಲ್ಲ ನಮ್ಗೆ. ಓಲ್ಡ್ ಈಸ್ ಗೋಲ್ಡ್ ಅಂದ್ರೆ ಓಲ್ಡ್ ಈಸ್ ಗೋಲ್ಡ್. ಟೈಮ್ ಪಾಸ್ ಮಾಡೋದು ಹೆಂಗಂತಾನೆ ಗೊತ್ತಾಗಿಲ್ಲ. ಅದಕ್ಕೆ ನಮ್ ಕಾರಲ್ಲಿ ಚುಬ್ಬಿ ಅಂತ ಒಬ್ಬ ಹುಡುಗಿ ಇದ್ಲು. ಅವಳನ್ನ ಭಯ ಬೀಳ್ಸ್ಕೊಂಡೇ ಬಂದ್ವಿ ರಸ್ತೆ ಪೂರ್ತಿ. ನಿನ್ನ ನೀರಲ್ಲಿ ಎತ್ತಾಕ್ಬಿಡ್ತೀವಿ, ನಿಮ್ಮ ಅತ್ತೆ ಮನೆಗೆ ಹೋಗ್ಬಿಡು, ತಮಿಳ್ನಾಡಿಗೆ ಹಂಗೆ ಹೋಗ್ಬಿಡ್ತೀಯಾ ಅಂತ ಭಯ ಬೀಳ್ಸ್ಕೊಂಡೇ ಬಂದ್ವಿ. ಅವಳನ್ನು ಕೇಳಿದ್ವಿ ನೀನು ಎಲ್ಗೋಗ್ಬೇಕು ಅಂತ. ಅವಳು ಹೇಳ್ದು ನಾನು ಅತ್ತೆ ಮನೆಗೆ ಹೋಗ್ಬೇಕು, ನಮ್ಮ ಅತ್ತೆ ಮನೆಗೆ ಅಂತ. ಅದಕ್ಕೆ ನೀರಲ್ಲಿ ಎತ್ತಾಕ್ಬಿಡ್ತೀವಿ, ಒಂದೇ ಕಿತ ತಮಿಳ್ನಾಡಿಗೆ ಹೋಗ್ಬಿಡು ಅಂತ ಭಯ ಬೀಳ್ಸ್ಕೊಂಡ್ ಬಂದ್ವಿ. ರಸ್ತೆಯಲ್ಲಿ ನೀವು ಬೆಟ್ಟಗಳನ್ನ ನೋಡ್ಬೋದು. ಒಂದ್ ಕಡೆ ಕಪ್ಪಗಿದೆ, ಒಂದ್ ಕಡೆ ಫುಲ್ ಗ್ರೀನ್ ಆಗಿದೆ. ಅದು ಏನಕ್ಕೆ ಅಂತ ನೋಡ್ತಾ ಇದ್ರೆ ಆಮೇಲೆ ಗೊತ್ತಾಯ್ತು ಮೋಡಗಳಿಂದ ಅಂತ. ಬಿಸಿಲಿದ್ದಿದ್ರಿಂದ ಎಲ್ಲ ಗಾಡಿಯವರು ಮರದ ಕೆಳಗಡೆ ಕುತ್ಕೊಂಡ್ಬಿಟ್ಟಿದ್ರು, ತಣ್ಣಗಾಗ್ಲಿ ಸ್ವಲ್ಪ ಅಂತ. ಆಮೇಲೆ ಹೋಗೋಣ ಅಂತ. ನಾಟಿ ಕೋಳಿ ಕಾಣಿಸ್ತು, ಎತ್ಕೊಂಡು ಹೋಗ್ಬಿಡೋಣ ಅನ್ಕೊಂಡ್ವಿ. ಆದ್ರೆ ಎಲ್ಲಾರು ನಮ್ನೆ ನೋಡ್ತಾ ಇದ್ರು ಫ್ರೆಂಡ್ಸ್. ಕನ್ನಡದಲ್ಲಿ ಜಾಸ್ತಿ ಜನ ಬ್ಲಾಗೇ ಮಾಡಲ್ಲ, ಯಾಕಂದ್ರೆ ಕನ್ನಡದಲ್ಲಿ ಬ್ಲಾಗ್ ಮಾಡಿದ್ರೆ ನಾವು ಎಲ್ಲಾರು ನಮ್ಮನೆ ನೋಡ್ತಾ ಇರ್ತಾರೆ. ಅದಕ್ಕೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾರೆ. ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ ಯಾರು ನೋಡಲ್ಲ, ಯಾರಿಗೂ ಅರ್ಥ ಆಗಲ್ಲ. ಆದ್ರೆ ನಾವು ಮಾಡಿದ್ರೆ ಮಾತ್ರ ಎಲ್ಲಾರು ನಮ್ಮನೆ ನೋಡ್ತಾರೆ. ಅದಕ್ಕೆ ಯಾರು ಮಾಡಂಗಿಲ್ಲ. ಹೋಗ್ತಾ ಇದ್ರೆ ಹಸು ಅಡ್ಡ ಬಂದ್ಬಿಡ್ತು ಫ್ರೆಂಡ್ಸ್. ಹಸುನು ಹಿಂದಿಯಲ್ಲಿ ಮಾತಾಡ್ಬಿಡ್ತು. रुको जरा, सबर करो, बोला धक्का बुक्की नहीं करने का, आराम से लेने का. हाँ, मतलब वो अलग ही लेवल का बंदा था. ಹಂಗೆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಚಿಕ್ಕ ಮಕ್ಳೆಲ್ಲ ಟ್ಯಾಂಕ್ ಅಲ್ಲಿ ಆಟ ಆಡ್ತಾ ಇದ್ರು. ಹಸು ಕೂಡ ನೀರ್ ಕುಡಿಯೋ ಟ್ಯಾಂಕ್ ಅಲ್ಲಿ. ಫುಲ್ಲು ಬಿಸಿಲಿಗೆ ಪಾಪ ಅವರು ನೀರಲ್ಲಿ ಆಟ ಆಡ್ತಾ ಇದ್ರು ಫ್ರೆಂಡ್ಸ್. ಆಯ್ತು ಬೇಗ ಹೋಗೋಣ ಅಂತ ನಾವು ಒಂದೇ ಗೇರಲ್ಲಿ ಎಗರ್ಸ್ಕೊಂಡ್ ಬಂದ್ಬಿಟ್ವಿ ನಾವು ಗಾಡಿನ. ಚೆಕ್ ಪೋಸ್ಟ್ ಅಡ್ಡ ಬಂತು. ಚೆಕ್ ಪೋಸ್ಟ್ ಅಲ್ಲಿ ನಿಲ್ಸ್ಬಿಟ್ಟು ಗಾಡಿ ಡೀಟೇಲ್ಸ್ ಎಂಟ್ರಿ ಮಾಡಿ ಅಂದ್ರು. ಆಮೇಲೆ 100 ರೂಪಾಯಿ ಕಾಸು ಇಸ್ಕೊಂಡ್ರು. ಆಯ್ತು ಸರಿ ಅಂತ ನಾವು ಕಾಸು ಕೊಟ್ಬಿಟ್ಟು ಚೆಕ್ ಪೋಸ್ಟ್ ಒಳಗಡೆ ಹೋದ್ವಿ. ಫಾರೆಸ್ಟ್ ಎಂಟ್ರಿ ಆಗಿದ್ವಿ. ಹಂಗೆ ಸ್ವಲ್ಪ ದೂರ ಹೋದ್ಮೇಲೆ ನಮ್ಗೆ ನೀರ್ ಕಾಣಿಸ್ತು. ಫುಲ್ಲು ಖುಷಿ ಆಗ್ಬಿಡ್ತು ನಮ್ಗಂತೂ. ಆಯ್ತು ಸರಿ ಅಂತ ನಾವು ಸ್ನಾನ ಮಾಡ್ಬಿಟ್ಟಿದ್ವಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಆಟ ಆಡೋಣ ನೀರಲ್ಲಿ ಅಂತ ಹೋದ್ವಿ.
ನೋಡ್ಬೋದು ವಿಡಿಯೋದಲ್ಲಿ ಫಸ್ಟ್ ಈ ದೇವಸ್ಥಾನದಲ್ಲೇ ಇದ್ದಿದ್ದು, ಅಲ್ಲೇ ದೇವಸ್ಥಾನ ಇದು ದಬ್ಬುಳಿ ಬಸವೇಶ್ವರದ್ದು. ಆಮೇಲೆ ಗಿಡ ನೋಡ್ಬೋದು ಹೆಂಗ್ ಬೇರ್ಗಳು ಬಿಟ್ಕೊಂಡಿದೆ ಅಂತ. ಇವಾಗ ಹೊಸ ದೇವಸ್ಥಾನ ಕಟ್ಟಿದ್ದಾರೆ, ತೋರಿಸ್ತೀನಿ ಬನ್ನಿ. ಇದೇ ನೋಡಿ ಫ್ರೆಂಡ್ಸ್ ಹೊಸ ದೇವಸ್ಥಾನ. ನಾನಂತೂ ಚಪ್ಪಲಿ ಹಾಕೊಂಡು ನೀರ ಬಂದ್ಬಿಟ್ಟಿದ್ದೆ, ನನ್ನ ಕಾಲು ಫುಲ್ಲು ಸುಟ್ಟೋಯ್ತು. ಇದೇ ನೋಡಿ ಹೊಸ ದೇವಸ್ಥಾನ. ಇವಾಗ ಒಳಗಡೆ ಹೋಗೋಣ ಬನ್ನಿ. ದೇವಸ್ಥಾನದ ಒಳಗಡೆ ಏನೈತೆ ಅಂತ ನಿಮಗೂ ನೋಡಬೇಕು ಅನ್ಸಿದ್ರೆ ಪಾರ್ಟ್ 2 ಗಾಗಿ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.